ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿನ್ನೆ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಇವತ್ತು ನಂದು ಸೆಕೆಂಡ್ ಡೇ ಆಫ್ ಮೇಕಪ್ ಕ್ಲಾಸು. ಸೊ ಗೈಸ್, ನಿನ್ನೆ ಮ್ಯಾಮು ಸ್ಯಾರಿ ಡ್ರಾಪಿಂಗ್ ಎಲ್ಲ ಹೇಳಿದ್ರು. ಸೊ ಅದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಸೆಕೆಂಡ್ ಡೇ ನಾನು ಐರನ್ ಬಾಕ್ಸು ಸ್ಯಾರಿ ಎಲ್ಲ ತೊಗೊಂಬಂದಿಟ್ಟಿದ್ದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಗೈಸ್, ಇದು ಮ್ಯಾಮ್ ಮಾಡುವಾಗ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿತ್ತು. ಇಷ್ಟು ಈಸಿ ಇದೆ ಅಲ್ಲ, ಆರಾಮ್ ಮಾಡ್ಬೋದು ಅನಿಸುತ್ತೆ. ಬಟ್ ನಾವು ಮಾಡೋಕೆ ಹೋದ್ರೆ ಅದು ಹೆಂಗಂತ ಗೊತ್ತಾಗುತ್ತೆ. ಮಾಡುವಾಗಂತೂ ತಲೆ ಕೆಟ್ಟೋಯ್ತು. ಫೈನಲ್ ಆಗಿ ಅಂತೂ ಇಂತೂ ಬೇರೆಯವ್ರ ಹೆಲ್ಪಿಂದ, ಸಜೆಷನಿಂದ ಹೆಂಗೋ ಕಂಪ್ಲೀಟ್ ಮಾಡಿದೆ. ಸೊ ಒಂದು 2-3 ಸ್ಯಾರಿ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ಬೋದು. ಬಟ್ ಒಂದೇ ಸ್ಯಾರಿಗಂತೂ ಆಗೋಕ್ಕಾಗಂಗಿಲ್ಲ. ಸೊ ಗೈಸ್, ನೆಕ್ಸ್ಟ್ ಏನಂದರೆ ಮ್ಯಾಮ್ ಐಬ್ರೋ ಮಾಡೋದಿತ್ತು. ಸೊ ಒಬ್ಬರಿಗೆ ಐಬ್ರೋ ಮಾಡ್ತಾಯಿದ್ರು. ನೆಕ್ಸ್ಟು ಊಟದ ಟೈಮ್ ಆಯಿತು. ನಾವೆಲ್ಲರೂ ಊಟ ಮಾಡಿದ ತಕ್ಷಣ ನಮ್ಮ ರಾಜಕ್ಕ ಮಾವಿನಕಾಯಿ ತೊಗೊಂಬಂದಿದ್ಲು. ಎಲ್ಲರಿಗೂ ಮಾವಿನಕಾಯಿ ಕಟ್ ಮಾಡಿ ಕೊಟ್ಲು. ಸೊ ನಾವು ಭರ್ಜರಿಯಾಗಿ ಮಾವಿನಕಾಯಿ ತಿಂದು ನೆಕ್ಸ್ಟ್ ಅವಳಿಗೆ ರೇಗಿಸ್ತಾ ಇದ್ವಿ, ಹೆಣ್ಣೊಡಕ್ಕೆ ಬಂದಿದ್ದೀವಿ ನಿನ್ನ ಅಂತ. ತಮಾಷೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಿನ್ನೆ ಮ್ಯಾಮು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ರು. ಸೊ ಇವತ್ತು ಡೆಮೋ ಕ್ಲಾಸ್ ಇತ್ತು. ಅದಕ್ಕೆ ನಮ್ಮ ರಾಜಿ ಅಕ್ಕನ ಮೇಲೇ ಅವ್ರದ್ದೇ ಸ್ಯಾರಿ ಆಗಿರೋದ್ರಿಂದ ಅವರಿಗೆ ಡೆಮೋ ತೋರಿಸಿದ್ರು. ಅಂದರೆ ಸ್ಯಾರಿ ಡ್ರಾಪಿಂಗ್ ಮಾಡಿ ತೋರಿಸಿದ್ರು. ಗೈಸ್, ನೆಕ್ಸ್ಟು ನಾವು ಫೋಲ್ಡ್ ಮಾಡಿರೋ ಸ್ಯಾರೀಸ್ ಎಲ್ಲ ತೊಗೊಂಡು ಒಬ್ರಿಗೊಬ್ಬರು ಅಪೋಸಿಟ್, ಅವ್ರು ನಮಗೆ ಉಡ್ಸ್ಬೇಕು, ನಾವು ಅವ್ರಿಗೆ ಉಡ್ಸಿದ್ವಿ. ಸೊ ಹಿಂಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ನಾವು ಅಪೋಸಿಟ್ ಎಲ್ಲ ಉಡ್ಸ್ಕೊಂಡು ನೆಕ್ಸ್ಟು ವೀಡಿಯೋ ಮಾಡೋದಿತ್ತು. ಅದಕ್ಕೆ ವೀಡಿಯೋ ಮಾಡ್ಕೊತ ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊತ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಅಷ್ಟೇ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಗರ್ಲಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.